ಕಾಲಕ್ಕೆ ತಕ್ಕಂತೆ ಭಾಳಷ್ಟು ವೆಹಿಕಲ್ಗಳು ಜಾಸ್ತಿ, ಸಿಟಿಗೆ ತಕ್ಕಂತೆ ವೆಹಿಕಲ್ಸ್ ಇಲ್ಲ, ಅದಕ್ಕೆ ಅಧಿಗುಣವಾಗಿದೆ. ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಪರ್ಮನೆಂಟ್ ಸ್ಟಾಪ್ ಮಾಡಬೇಕು. ಇವತ್ತಿನ ಸ್ಥಿತಿ ಇಪ್ಪತ್ತಲ್ಲಿ ಮಾಡೋ ಸಂಪಾದನೆ ಕೂಡ ನಾವು ಮಾಡ್ಬೋದು. ಜೀವನ ನಡೆಯಲ್ಲ ಅನ್ನೋಂಥ ಲಾಸ್ಟ್ ಮೂಮೆಂಟ್ ನೆಕ್ ಮೂಮೆಂಟ್ಗೆ ಬಂದ್ಬಿಟ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ನಾವು ಗುರಿನ ಚೇಂಜ್ ಮಾಡೋದು. ತಾಳ್ಮೆ ಸಹನೆ ಕಳ್ಕೊಂಡ್ರೆ ಮನುಷ್ಯ ಜೀವನದಲ್ಲಿ ಬದುಕೋದೇ ಕಷ್ಟ. ಶೋಕಿಗೋಸ್ಕರ ಗಾಡಿ ಇಳಿಸೋರು ಭಾಳ ಜನ ಇದ್ದಾರೆ. ಬಿಸ್ನೆಸ್ ಭಾಳ ಡೌನ್ ಇದೆ ಸರ್. ಯಾಕೆ ಡೌನ್? ಅದೇ ಥರ ಆನ್ಲೈನ್ ಇದೆ. ಮತ್ತು ಸಮಸ್ಯೆ ಏನಪ್ಪ ಅಂದರೆ ಕಾಲಕ್ಕೆ ತಕ್ಕಂತೆ ಭಾಳಷ್ಟು ವೆಹಿಕಲ್ಗಳು ಜಾಸ್ತಿ, ಮತ್ತು ಪರ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು. ಹೊಸ ಗಾಡಿಗೆ ಪರ್ಮೆಂಟ್ ಕೊಡಬಾರ್ದು. ವೆಹಿಕಲ್ಗಳು ಆಟೋಗಳು ಜಾಸ್ತಿ ಇದೆ, ಸಿಟಿಗೆ ತಕ್ಕಂಥ ವೆಹಿಕಲ್ಸ್ ಇಲ್ಲ, ಅದಕ್ಕೆ ಅಧಿಗುಣವಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ನಮ್ಮಲ್ಲಿ ಬಿಸ್ನೆಸ್ ಕಡಿಮೆ ಇದೆ. ಈಗ ಬಿಸ್ನೆಸ್ ಕಮ್ಮಿ ಆದರೆ ಆಟೋಗಳ ಸಂಖ್ಯೆ ಕಮ್ಮಿ ಆಗಬೇಕು, ಜಾಸ್ತಿ ಯಾಕೆ ಆಗ್ತಿದೆ? ಜಾಸ್ತಿ ಅದೇ ಪರ್ಮೆಂಟ್ ಸ್ಟಾಪ್ ಮಾಡಬೇಕು. ಸರ್ಕಾರದ ಕಡೆಯಿಂದ ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಪರ್ಮೆಂಟ್ನ ಸ್ಟಾಪ್ ಮಾಡಬೇಕು. ಆವಾಗ ನಮಗೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಆಗುತ್ತೆ. ಲಿಮಿಟ್ ಇರುತ್ತೆ, ಅದೊಂದು ಸಿಟಿಗೆ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟನ್ನು ಮೀರಿ ಕೊಡ್ತಾ ಇದ್ದಾರೆ ಸರ್ಕಾರದವರು ಪರ್ಮೆಂಟ್ನ ಸಾರಿಗೆ ಇಲಾಖೆಯಿಂದ. ಆ ಒಂದು ಉದ್ದೇಶಕ್ಕಾಗಿ ನಮ್ಮಲ್ಲಿ ಬಿಸ್ನೆಸ್ ಭಾಳ ಕಡಿಮೆ ಇದೆ. ಲಿಮಿಟ್ ಯಾಕೆ ಕ್ರಾಸ್ ಮಾಡ್ತಿದೆ ಸರ್ಕಾರ? ಅದಕ್ಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಯೂನಿಟಿ ಇಲ್ಲ. ನಮ್ಮಲ್ಲಿ ಲೀಡರ್ಶಿಪ್ ಇಲ್ಲ. ನಾವು 4 ಜನ ನಾವು ಕರೆದ್ರೂ ಕೂಡ 3 ಜನ ಹೊಂಡೈತೆ, ಒಬ್ಬನೇ ಇರೋದೀಗ. ಆ ಥರ ಇದೆ, ಯೂನಿಟಿ ಇಲ್ಲ ನಮ್ಮಲ್ಲಿ. ಯೂನಿಟಿ ಅನ್ನೋದನ್ನು ಮುಖ್ಯವಾದ ಬಂದುಬಿಟ್ರೆ ನಾವು ಅದನ್ನು ಫೇಸ್ ಮಾಡೋಕ್ಕೆ ಒಂದು ಸೌಕರ್ಯ ಆಗುತ್ತೆ. ಈಗ ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ಒಂದು 12 ವರ್ಷದಿಂದ ಓಡಿಸ್ತಾ ಇದ್ದೀವಿ. 12 ವರ್ಷದ್ದು ಆಟೋ ಓಡಿಸಿರೋದಕ್ಕೆ ಇವತ್ತಿಗೂ ಹೆಂಗಿದೆ ಡಿಫ್ರೆನ್ಸ್? ಲಾಟ್ ಆಫ್ ಡಿಫ್ರೆಂಟ್ ಇದೆ. ಯಾವ ಥರ? ಆವಾಗ ಬಿಸ್ನೆಸ್ ನಡೀತಾ ಇದ್ದಿದ್ದು ಇವತ್ತಿನ ಬಿಸ್ನೆಸ್ಸು ನಾವು ಕಂಪೇರ್ ಮಾಡಿದ್ರೆ ಇವತ್ತಿನ ಸ್ಥಿತಿ ಒಬ್ಬ ಕೇರ್ ಆಫ್ ಫುಟ್ಪಾತಲ್ಲಿ ಮಾಡೋ ಸಂಪಾದನೆ ಕೂಡ ನಾವು ಮಾಡ್ತಾಯಿಲ್ಲ. ಆ ಥರ ಇದೆ. ಅದು ಅಲ್ಲದೆ ಪೊಲೀಸ್ ಇಲಾಖೆಯಿಂದ ನಮ್ಮಲ್ಲಿ ಇಲ್ಲದೇ ಇರೋದೆಲ್ಲ ರೂಲ್ಸ್ ಮಾಡಿದ್ದಾರೆ. ಏನೇನು ರೂಲ್ಸ್ ಮಾಡಿದ್ದಾರೆ? ನೋ ಪಾರ್ಕಿಂಗಲ್ಲಿ ನಿಲ್ಸ್ಕೊಬಾರ್ದು. ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿಲ್ಲ ಅಂದರೆ ನಮ್ಮ ಬಿಸ್ನೆಸ್ ನಡೆಯಲ್ಲ. ಆಟೋ ಸ್ಟ್ಯಾಂಡ್ ಕೊಟ್ಟಿದ್ದೀವಿ, ಅಲ್ಲೋಗಿ ನಿಂತ್ಕೊಳ್ರಿ ಅಂತಾರೆ. ಆಟೋ ಸ್ಟ್ಯಾಂಡಲ್ಲಿ ಲಿಮಿಟ್ ಇದೆ. ಎಲ್ಲ ಹೋಗಿ ಆಟೋ ಸ್ಟ್ಯಾಂಡ್ ನಿಂತ್ಕೊಳ್ಳೋಕ್ಕಾಗಲ್ಲ. ಗಂಟೆಗೆ ಒಂದು ಗಾಡಿ ಹೋಗುತ್ತೆ, ಸಂಜೆ ಆಗೋಯ್ತದೆ ಒಂದು ಬಾಡಿಗೆ ಹೊಡೆಯೋ ಗಂಟೆ. ಆ ಥರ ಸಮಸ್ಯೆ ಇದೆ ನಮ್ಮಲ್ಲಿ. ಹೀಗಾದರೆ ಆಟೋ ಡ್ರೈವರ್ದು ಜೀವನ ನಡೆಯೋದು ಹೇಗೆ? ಕಷ್ಟ ಇದೆ ಸರ್, ಭಾಳ ಕಷ್ಟ ಇದೆ. ಈಗ ನಾವೇ ಚೇಂಜ್ ಮಾಡಿಬಿಡೋ ಫೀಲ್ಡೇ ಬೇಕಾಗಿಲ್ಲ ಅನ್ನೋವಂಥ ಇದಕ್ಕೆ ಬಂದ್ಬಿಟ್ಟಿದ್ದೀವಿ, ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀವಿ. ಚೇಂಜ್ ಮಾಡೋಕ್ಕಾಗುತ್ತೆ ಸರ್? ಆಗುತ್ತೆ. ನಮ್ಮಲ್ಲಿ ಆ ಗುರಿ ಇರಬೇಕು. ಈಗ 12 ವರ್ಷದಿಂದ ಆಟೋ ಓಡಿಸಿದ್ರು, ಸಡನ್ ಆಗಿ ಹೇಗೆ ಬದಲಾವಣೆ ಮಾಡೋಕ್ಕಾಗುತ್ತೆ? ಜೀವನ ನಡೆಯಲ್ಲ ಅನ್ನೋಂಥ ಲಾಸ್ಟ್ ಮೂಮೆಂಟ್ ನೆಕ್ ಮೂಮೆಂಟಿಗೆ ಬಂದುಬಿಟ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ನಾವು ಗುರಿನ ಚೇಂಜ್ ಮಾಡಬೇಕು. ಹಸಿವು ಮಾಡಿಸುತ್ತೆ. ಖಂಡಿತ ಮಾಡಿಸುತ್ತೆ. ಒಂದು ವೇಳೆ ಚೇಂಜ್ ಮಾಡೋದಾದರೆ ಯಾವ ಪ್ರೊಫೆಷನಲ್ ಆಯ್ಕೆ ಮಾಡ್ಕೊತೀರಾ? ನಾವು ಬಿಸ್ನೆಸ್ಗೆ ಹೋಗೋಣ ಅಂತ ಇದ್ದೀವಿ. ಯಾವ ಬಿಸ್ನೆಸ್? ಯಾವುದಾದ್ರು ಸರಿ. ಅನುಭವ ಅನ್ನೋದು ಯಾವುದೇ ಕಾಲ ಬರಲ್ಲ, ಎಲ್ಲ ಅನುಭವ ಮಾಡಿದ್ರೇ ಅನುಭವ ಬರೋದು. ಈಗ ನೀವು ಕೇಳ್ಬೋದು ಯಾವ ರೀತಿ ಮಾಡ್ತೀರಾ ಬಿಸ್ನೆಸ್ಸು ಅಂತ. ಯಾವುದಾದ್ರು ಸರಿ ಮಾಡ್ಕೋಬೇಕು. ಅದರಲ್ಲಿ ಏಳು ಆಗ್ಬೋದು, ಬೀಳು ಆಗ್ಬೋದು, ಅದನ್ನು ನಾವು ಫೇಸ್ ಮಾಡಬೇಕು ತಾಳ್ಮೆ ಸಹನೆ ಕಳ್ಕೊಂಡ್ರೆ ಮನುಷ್ಯ ಜೀವನದಲ್ಲಿ ಬದುಕೋದೇ ಕಷ್ಟ. ಅದೊಂದು ಇದೆ. 2 ಇದ್ಬಿಟ್ರೆ ಏನು ಬೇಕಾದ್ರೂ ಫೇಸ್ ಮಾಡ್ಬೋದು. ಓಕೆ, ಮತ್ತೆ ರಿಟರ್ನ್ ಈಗ ಆಟೋ ವಿಚಾರಕ್ಕೆ ಬಂದರೆ ಈಗ ದಿನ ಆಟೋಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರಾ? ಹೌದು, ಖಂಡಿತ. ಹೊಸದಾಗಿ ಆಟೋ ಇಳಿಸೋರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಬೇಡ ಅಂತೀನಿ ನಾನು ನನ್ನ ಕಡೆಯಿಂದ. ಬೇಕಾಗಿಲ್ಲ. ನಾವು ಪಡೋ ಅನುಭವನೂ ಕೂಡ ನಿಮ್ಮಲ್ಲಿ ಆಗುತ್ತೆ. ನೀವು ಈ ಫೀಲ್ಡಿಗೆ ಬರಬೇಡಿ, ಆದಷ್ಟು ನೀವನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆದರೆ ಇವತ್ತಿನ ದಿನ ಏನಪ್ಪ ಅಂದರೆ ಬರೀ ಸ್ಟೇರಿಂಗ್ ಹಿಡಿದ್ರೆ ಸಾಕು, ಮನೆ ಕಡೆ ಜವಾಬ್ದಾರಿ ಇರಲ್ಲ. ಶೋಕಿಗೆ ಇಳಿದಿದ್ದಾರೆ, ಶೋಕಿಗೋಸ್ಕರ ಗಾಡಿ ಇಳಿಸೋರು ಭಾಳ ಜನ ಇದ್ದಾರೆ. ಫ್ಯಾಷನ್. ಮನೆ ಕಡೆ ಒಂದು 10 ಎಕರೆ ಜಮೀನು ಇರುತ್ತೆ, ಹಳ್ಳಿಯಿಂದ ಬರ್ತಾನೆ, ನಾನು ಸಿಟಿಯಲ್ಲಿ ಗಾಡಿ ಓಡಿಸ್ಬೇಕು ಅನ್ನೋ ಅಷ್ಟೇ. ಈಗ ಎಲ್ಲ EMI ಸಿಗ್ತಾಯಿದೆ, ಪ್ರತಿಯೊಂದು ಏನು ಸಿಗಲ್ಲ ಇವತ್ತು ಮನೆ ಕೂಡ EMI ಸಿಗ್ತಾಯಿದೆ.